ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮ್ಮ 8ನೇ ತರಗತಿಯ ವಾರ್ಷಿಕ ಪರೀಕ್ಷೆ ಅಂದರೆ SA2 ಹತ್ತಿರ ಬರ್ತಾ ಇದೆ ಅಲ್ವಾ. ಇಂಗ್ಲೀಷ್ ಅಂದರೆ ಸ್ವಲ್ಪ ಭಯ ಇರುತ್ತೆ, ಆದರೆ ಸರಿಯಾದ ಪ್ಲ್ಯಾನ್ ಇದ್ದರೆ ಸುಲಭವಾಗಿ ಔಟ್ ಮಾರ್ಕ್ಸ್ ನೀವು ತೆಗಿಬೋದು. ಈ ವಿಡಿಯೋದಲ್ಲಿ ಪರೀಕ್ಷೆಯನ್ನು ಹೇಗೆ ಎದುರಿಸಬೇಕು ಎನ್ನುವುದನ್ನು ನಾನು ಹೇಳ್ತೀನಿ. ಇಂಪಾರ್ಟೆಂಟ್ ಟಾಪಿಕ್ ನೋಡಿ. ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಮುಖ್ಯವಾಗಿ 4 ಭಾಗಗಳಿರುತ್ತವೆ. ಪ್ರೋಸ್ ಆ್ಯಂಡ್ ಪೊಯೆಟ್ರಿ, ಇಲ್ಲಿ ದ ಬಾಯ್ ಹೂ ಆಸ್ಕ್ಡ್ ಫಾರ್ ಮೋರ್ ಅಥವಾ ದ ಕೋರಮಂಡಲ ಫಿಶರ್ಸ್ ನಂತಹ ಪಾಠಗಳಿಂದ ಪ್ರಶ್ನೆಗಳು ಬರುತ್ತವೆ. ಪಾಠದ ಸಾರಾಂಶ ಸಮ್ರಿ ಗೊತ್ತಿದ್ರೆ ಸಾಕು, ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಉತ್ತರ ಬರೀಬೋದು ಅಲ್ವಾ. ಇನ್ನು ಗ್ರಾಮರ್ ಪಾಯಿಂಟ್ ನೋಡೋದಾದರೆ, ಇದು ತುಂಬ ಸ್ಕೋರಿಂಗ್. ಟು ಆ್ಯಕ್ಟಿವ್, ಪ್ಯಾಸಿವ್ ವಾಯ್ಸ್ ಮತ್ತು ಟೆನ್ಸ್ ಬಗ್ಗೆ ಗಮನ ಕೊಡಿ. ಇವುಗಳನ್ನು ನೀವು ಫಾರ್ಮುಲಾದಂತೆ ನೆನಪಿಟ್ಟುಕೊಳ್ಬೇಕು. ಲೆಟರ್ ಟೈಪಿಂಗು ಫಾರ್ಮಟ್ ಸರಿಯಾಗಿ ಬರೆಯಿರಿ. ಫ್ರಾಮ್, ಟು ಮತ್ತು ಸಬ್ಜೆಕ್ಟ್ ಸರಿಯಾಗಿದ್ದರೆ ಅಲ್ಲೇ ನಿಮಗೆ 2-3 ಮಾರ್ಕ್ಸ್ ಸಿಗ್ತವೆ ಆರಾಮಾಗಿ. ಇನ್ನು ಯಾರು ಯಾರಿಗೆ ಹೇಳಿದರು, ಈ ವಾಕ್ಯ ಎಲ್ಲಿಂದ ಬಂದಿದೆ ಅನ್ನೋದನ್ನು ಪಾಠ ಓದುವಾಗಲೇ ಮಾರ್ಕ್ ಮಾಡಿಟ್ಕೊಳ್ಳಿ, ಹಾಗೆ ನಿಮ್ಮ ಮೈಂಡಲ್ಲಿ ಕೂಡ ಇರಬೇಕು. ಇನ್ನು ಟಿಪ್ಸ್ ಹೇಳೋದಾದರೆ, ಪರೀಕ್ಷೆ ಬರೆಯುವಾಗ ಈ 3 ವಿಷಯ ಮರಿಬೇಡಿ. ಇಂಗ್ಲೀಷ್ನಲ್ಲಿ ಅಕ್ಷರಗಳನ್ನು ಸ್ಪಷ್ಟವಾಗಿ ಬರೆಯಿರಿ, ವ್ಯಾಲ್ಯೂಯೇಷನ್ ಮಾಡೋರಿಗೆ ಖುಷಿಯಾಗುತ್ತೆ. ಸಮಯ ನಿರ್ವಹಣೆ, ಮೊದಲು ಸುಲಭ ಇರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ, ಕೊನೆಯಲ್ಲಿ ಗ್ರಾಮರ್ ಸಾಲ್ವ್ ಮಾಡಿ. ಸ್ಪೆಲ್ಲಿಂಗ್ ಮಿಸ್ಟೇಕ್, ಸಣ್ಣ ಪುಟ್ಟ ಸ್ಪೆಲ್ಲಿಂಗ್ ತಪ್ಪಾಗದಂತೆ ಎಚ್ಚರಿಕೆ ವಹಿಸಿ. ನೆನ್ಪಿಡಿ, ಎಕ್ಸಾಮ್ ಅಂದರೆ ಭಯ ಪಡೋದಲ್ಲ, ಅದು ನೀವು ವರ್ಷ ಪೂರ್ತಿ ಕಲಿತಿದ್ದನ್ನು ತೋರಿಸೋ ಒಂದು ಅವಕಾಶ. ಆಲ್ ದ ಬೆಸ್ಟ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಕೂಡ ಸಹಾಯ ಆಗುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಎಲ್ಲವೂ ಸರಿಯಾಗಿ ಅರ್ಥವಾಗುತ್ತದೆ. ನಾನು ಎಲ್ಲವನ್ನು ವಿಂಗಡಿಸಿ ನೀಟಾಗಿ ಕ್ವಶನ್ ಪೇಪರ್ನ ರೆಡಿ ಮಾಡಿದ್ದೇವೆ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಧನ್ಯವಾದಗಳು ಮಕ್ಕಳೇ.
ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ವಿಡಿಯೋನ ಶೇರ್ ಮಾಡಿ. ಹಾಗೆ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.